ಸಿದ್ದರಾಮಯ್ಯನವ್ರ ಸರ್ಕಾರ ನಾವು ಅದನ್ನೆಲ್ಲ ಮಾಡೋದು ಅನ್ನೋದಾದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾಡಿ, ಆದರೆ ವಿಲೀನ ಮಾಡುವುದಾದರೆ ನೀವು ಕಟ್ಟುತ್ತಿಲ್ಲ, ಕೆಡುತ್ತಿದ್ದೀರಿ. KPS ಶಾಲೆಯಿಂದ ನಾವು ಒಂದು ಶಾಲೆನೂ ಮುಚ್ಚುತ್ತಿಲ್ಲ ಅಂತಿದ್ದೀರಿ. ಹಾಗಾದರೆ ನಿಮ್ಮ ಈ ಸುತ್ತೋಲೆಯ ಅರ್ಥವೇನು? ಪ್ರಾಥಮಿಕ ಶಿಕ್ಷಣವನ್ನು ಕೂಡ ಕುಲೀನರಿಗೆ, ಮೇಲ್ವರ್ಗದವರಿಗೆ ಮಾತ್ರ ಸೀಮಿತ ಮಾಡಿ, ಏನು ನಮಗೆ ಸಂವಿಧಾನದತ್ತವಾದಂಥ ಮೂಲಭೂತ ಹಕ್ಕಾಗಿ ಶಿಕ್ಷಣವನ್ನು ಕೊಡಲಾಗಿದೆ, ಉನ್ನತ ಗುಣಮಟ್ಟ ಮತ್ತು ಸಮಾನವಾದಂಥ ಶಿಕ್ಷಣ ಏನಿದೆ ಅದನ್ನು ನಿರಾಕರಿಸುವ ಪ್ರಕ್ರಿಯೆಯ ಭಾಗವಾಗಿಯೇ ಇದೆ. BJP ಶಾಲೆಗಳನ್ನ ಮುಚ್ಚಿದರೆ ಮಾತ್ರ ನಮ್ಮ ಮಕ್ಕಳು ಬೀದಿಗೆ ಬೀಳೋದಿಲ್ಲ. BJP ಮುಚ್ತಾ ಇದ್ದಾರೆ, ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕು. ಕಾಂಗ್ರೆಸ್ನವ್ರು ಮುಚ್ಚಿದ್ರೆ ಹೆಂಗೆ ಸರಿಯಾಗುತ್ತೆ? ಸಿದ್ದರಾಮಯ್ಯನವರ ಸರ್ಕಾರದ ಈ ಶಿಕ್ಷಣ ನೀತಿ BJP ಅಷ್ಟೇ ವಿದ್ಯಾರ್ಥಿ ವಿರೋಧಿ, ಬಡವರ ವಿರೋಧಿ, ದಲಿತ ವಿರೋಧಿಯಾಗಿದೆ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 546ನೇ ಕಂತಿಗೆ ನಿಮಗೆ ಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂದಾದ ಮೇಲೆ ವಿಶೇಷವಾಗಿ ಶಿಕ್ಷಣದ ಬಗ್ಗೆ ನಾವು ಒತ್ತು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದರು. ಹಾಗೂ ಅಖಿಲ ಭಾರತ ಮಟ್ಟದಲ್ಲಿ 2020ರಲ್ಲಿ ಏನು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಮೋದಿ ಸರ್ಕಾರ ಜಾರಿಗೆ ತಂತು, ಆ ಹೆಸರಿನಲ್ಲಿ ದೊಡ್ಡ ದೊಡ್ಡ ಮಾತುಗಳು, ಆದರೆ ಅದನ್ನು ಜಾರಿ ಮಾಡೋದಕ್ಕೆ ಯಾವುದೇ ಬಗೆಯ ಹಣವನ್ನು ಕೂಡ ನಿರಾಕರಣೆ ಮಾಡುವಂಥದ್ದು ಒಂದಾದರೆ, ಒಟ್ಟಾರೆಯಾಗಿ ಶಿಕ್ಷಣ ವ್ಯವಸ್ಥೆಯನ್ನೇ ಖಾಸಗೀಕರಿಸುವ, ಕೋಮುವಾದೀಕರಿಸುವ, ತಳಮಟ್ಟದಿಂದಲೇ ದ್ವೇಷವನ್ನು ತುಂಬುವಂತಹ, ಹಾಗೂ ನಮ್ಮ ಮಾತೃಭಾಷೆಯಲ್ಲಿ ಕಲಿಯುವುದಕ್ಕಿಂತ ಸಂಸ್ಕೃತ ಇತ್ಯಾದಿ ಭಾಷೆಗಳನ್ನು ಕಡ್ಡಾಯವಾಗಿ ಹೇರುವಂತಹ, ಹಾಗೂ ಶಿಕ್ಷಣಕ್ಕೂ ಉದ್ಯೋಗಕ್ಕೂ ಯಾವುದೇ ಸಂಬಂಧವಿಲ್ಲದಂತೆ ಸಂಪೂರ್ಣವಾಗಿ ಶಿಕ್ಷಣವನ್ನು ಕೇವಲ ಕೆಲವರಿಗೆ ಮಾತ್ರ ಸೀಮಿತ ಮಾಡುವಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಅವರು ಜಾರಿಗೆ ತಂದಿದ್ದರು. ಯಾವ ರಾಜ್ಯ ಸರ್ಕಾರಗಳ ಜೊತೆಯೂ ಕೂಡ ಅವರ ಸಮಾಲೋಚನೆ ಮಾಡಲಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಮೋದಿ ಸರ್ಕಾರ ಜಾರಿಗೆ ತಂದದ್ದು. ಇಲ್ಲಿ BJP ಸರ್ಕಾರ ಅಧಿಕಾರದಲ್ಲಿದ್ದಾಗ 2020ರಲ್ಲಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವುದರಲ್ಲಿ ನಾವೇ ಮೊದಲಿಗರಾಗ್ತೀವಿ ಅಂತೇಳಿ ಅದನ್ನು ಯಥಾವತ್ತಿಲ್ಲಿ ಜಾರಿಗೆ ತಂದಿದ್ದು ಮಾತ್ರ ಅಲ್ಲದಿರ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತ ಮಾಡ್ತಾರೆ. ಅಂದರೆ ಪ್ರತಿ 10-20 ವರ್ಷಕ್ಕೊಂದು ಸತಿ ಇಡೀ ನಮ್ಮ ದೇಶದ ಶಿಕ್ಷಣದ ಒಂದು ಚೌಕಟ್ಟು, ಅದರಲ್ಲಿ ಏನನ್ನು ಕಲಿಸ್ಬೇಕು, ಯಾವುದನ್ನು ಕಲಿಸ್ಬೇಕು, ಎಷ್ಟು ಕಲಿಸ್ಬೇಕು ಇತ್ಯಾದಿಗಳ ಬಗ್ಗೆ, ಯಾವ ಮೌಲ್ಯಗಳನ್ನು ಬಿತ್ತಬೇಕು, ಇವುಗಳ ಬಗ್ಗೆ 2005ರಲ್ಲಿ ಅತ್ಯಂತ ವೈಜ್ಞಾನಿಕವಾದಂಥ, ವೈಚಾರಿಕವಾದಂಥ, ಭವಿಷ್ಯಗಾಮಿಯಾದಂಥ ಒಂದು ಕರಿಕ್ಯುಲರ್ ಫ್ರೇಮ್ವರ್ಕ್ನ ರೂಪಿಸಲಾಗಿತ್ತು. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಸಂಪೂರ್ಣವಾಗಿ ನಿರಾಕರಿಸಿ ಒಂದು ಹೊಸ ಬಗೆಯ ಕರಿಕ್ಯುಲರ್ ಫ್ರೇಮ್ವರ್ಕನ್ನು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಅದಕ್ಕೆ ಕರ್ನಾಟಕದಿಂದ 26 ಪೊಸಿಷನ್ ಪೇಪರ್ಸನ್ನು ಕೂಡ BJP ಸರ್ಕಾರ ಕಳಿಸಿತ್ತು. ಅದರಲ್ಲಿ ಸಂಪೂರ್ಣವಾಗಿ ಏನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ರಲ್ಲಿ ನಮ್ಮ ದೇಶದಲ್ಲಿ ಗುಪ್ತರ ಕಾಲ ಅದ್ಭುತವಾಗಿತ್ತು, ಜಾತಿ ವ್ಯವಸ್ಥೆ ಇರಲಿಲ್ಲ. ಇವತ್ತೇನು ಮೊನ್ನೆ ಹೇಳಿದ್ರು ಮೆಕಾಲೆ ಶಿಕ್ಷಣವೇ ಮನಸ್ಥಿತಿ ಅಂತೇಳಿ, ನಮ್ಮ ದೇಶದಲ್ಲೇ ಎಲ್ಲ ಇತ್ತು ಅಂತೇಳಿ ಭಾರತೀಕರಣದ ಹೆಸರಿನಲ್ಲಿ ಬ್ರಾಹ್ಮಣೀಕರಣವನ್ನು ಮತ್ತು ಬ್ರಾಹ್ಮಣರಲ್ಲದಂತಹ ಹಿಂದೂಗಳನ್ನು ಅಧೀನಗೊಳಿಸಿಕೊಳ್ಳುವ, ಹಿಂದೂಗಳಲ್ಲದ ಧರ್ಮದವರನ್ನು ಅನ್ಯಗೊಳಿಸುವಂತಹ ಪಠ್ಯಬೋಧನೆಯನ್ನು ಪ್ರಾರಂಭದಿಂದಲೇ ಮಾಡಲಿಕ್ಕೆ ಶುರು ಮಾಡಿದರು. ಸಿದ್ದರಾಮಯ್ಯನವರ ಸರ್ಕಾರ ಇಲ್ಲಿಗೆ ಬಂದು ಕಾಂಗ್ರೆಸ್ಸು ಪ್ರಣಾಳಿಕೆಯಲ್ಲೂ ಕೂಡ ಘೋಷಣೆ ಮಾಡಿದಂತೆ ಇದನ್ನು ನಾವು ನಿರಾಕರಿಸ್ತೀವಿ, ನಮ್ಮ ರಾಜ್ಯದ ಪ್ರಗತಿಪರ ಆಶಯಗಳನ್ನು ಒಳಗೊಂಡಂಥ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತರ್ತೀವಿ ಇತ್ಯಾದಿಗಳನ್ನೆಲ್ಲ ಹೇಳಿದರು. ಅಧಿಕಾರಕ್ಕೆ ಬಂದಾದ ಮೇಲೆ ಇದರ ಬಗ್ಗೆ ಹೆಚ್ಚು ಕಡಿಮೆ ಸುಮ್ಮನೆ ಕೂತ್ಕೊಂಡಿದ್ರು. ಏನು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿರಲಿಲ್ಲ. ಬದಲಿಗೆ ಕಂಟಿನ್ಯೂಟಿನೇ ಇತ್ತು. ಅಧಿಕಾರಿಗಳಾಗಿರ್ಬೋದು, ಶಿಕ್ಷಣ ಕಮಿಷನರ್ಗಳಾಗಿರ್ಬೋದು, ಹಳೆಯ ಸರ್ಕಾರದಲ್ಲಿದ್ದವರೇ ಮುಂದುವರಿತಿದ್ರು. ಯಾವುದೇ ಬಗೆಯ ವಿಶೇಷವಾದಂಥ ಉತ್ಸಾಹ ತಾವು ಕೊಟ್ಟ ಪ್ರಣಾಳಿಕೆಯನ್ನು ಜಾರಿಗೆ ತರುವುದಕ್ಕೆ ಇರಲಿಲ್ಲ. ಅದಾದ ನಂತರದಲ್ಲಿ ಮತ್ತೆ ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಆಕ್ಷೇಪಣೆಗಳು, ಅದರ ಬಗ್ಗೆ ಟೀಕೆ ವಿಮರ್ಶೆಗಳೆಲ್ಲ ಬಂದಾದ ಮೇಲೆ ಸುಖದೇವ್ ಸಿಂಗ್ ತೋರಟ್ ಅವರ ನೇತೃತ್ವದಲ್ಲಿ ರಾಜ್ಯದ ಶಿಕ್ಷಣ ನೀತಿ, ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ರೂಪಿಸುವುದಕ್ಕಾಗಿ ಕಳೆದ 2 ವರ್ಷದಿಂದ ಕ್ರಮಗಳು, ಅದರ ಬಗ್ಗೆ ಹಲವಾರು ಸಮಿತಿಗಳನ್ನ ರಚಿಸಲಾಯಿತು. ಆ ಸಮಿತಿ ತನ್ನ ವರದಿಗಳನ್ನೆಲ್ಲ ಕೊಡ್ತು. ಇದೆಲ್ಲವೂ ನಡೀತಿರೋ ಹೊತ್ತಿನಲ್ಲೇ ಮೊನ್ನೆ ಇತ್ತೀಚೆಗೆ ಅವರು ವರದಿಯನ್ನು ಕೂಡ ಕೊಟ್ಟರು. SEP ಕೊಟ್ಟ ವರದಿಯನ್ನು ಹೇಗೆ ಅನುಷ್ಠಾನಕ್ಕೆ ತರಬೇಕು ಅಂತ SEP ವರದಿ ಕೊಟ್ಟಂಥವ್ರು ಶಿಕ್ಷಣ ಕ್ಷೇತ್ರದಲ್ಲಿ ಪರಿಣಿತರಾದಂಥವ್ರು, ಸರ್ಕಾರಿ ಅಧಿಕಾರಿಗಳಲ್ಲ. ಸರ್ಕಾರಿ ಅಧಿಕಾರಿಗಳು ಆಡಳಿತ ನಡೆಸೋದರಲ್ಲಿ ನೈಪುಣ್ಯತೆ ಇರುತ್ತೆ. ಶಿಕ್ಷಣದಲ್ಲಿ ಯಾವ ಮೌಲ್ಯ ಇರಬೇಕು, ಶಿಕ್ಷಣದ ಪೆಡಗಗಿ ಏನಿರಬೇಕು, ಶಿಕ್ಷಣ ಶಾಸ್ತ್ರ ಅಂದರೇನು, ಮಕ್ಕಳ ಮನೋಭಾವ ಏನು ಇತ್ಯಾದಿಗಳೆಲ್ಲ ಪರಿಣಿತರಿಗೆ ಗೊತ್ತಿರುತ್ತೆ. ಅವರು ಕೊಟ್ಟಂಥ ವರದಿಯನ್ನು ಹೆಂಗೆ ಜಾರಿಗೆ ತರಬೇಕು ಅಂತೇಳಿ ಮೊನ್ನೆ ಸಿದ್ದರಾಮಯ್ಯನವರು ಅಧಿಕಾರಿಗಳದ್ದೊಂದು ಸಮಿತಿ ಮಾಡಿಟ್ಟಿದ್ದಾರೆ.
ಉನ್ನತ ಶಿಕ್ಷಣದಲ್ಲಿ ಮಾತ್ರ ಸ್ಟೇಟ್ ಎಜುಕೇಷನ್ ಪಾಲಿಸಿ ಏನು ರೆಕಮೆಂಡೇಷನ್ ಕೊಡ್ತೋ ಅದನ್ನು ಜಾರಿಗೆ ತರ್ತೀವಿ ಅಂತ ಹೇಳ್ತಿದ್ದಾರೆ. ಅದನ್ನು ಮಾಡ್ತಿರುವಂಥ ಹೊತ್ತಿನಲ್ಲಿ ಅಂದರೆ ಅರೆಮನಸ್ಸಿನಿಂದ ಅನುಷ್ಠಾನಕ್ಕೆ ತರುವಂತಹ ಯಾವುದೇ ಬದ್ಧತೆ ಇಲ್ಲದಿರ ಒಂದೊಂದಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಏನು BJP ಸರ್ಕಾರ ಈ ದೇಶದ ಒಂದು ಪ್ರಗತಿಪರ ಪರಂಪರೆಗೆ ವಿರುದ್ಧವಾಗಿ ಬ್ರಾಹ್ಮಣೀಕರಣ, ಬಂಡವಾಳಶಾಹೀಕರಣ, ಕೋಮುವಾದೀಕರಣ, ಖಾಸಗೀಕರಣ, ವಾಣಿಜ್ಯೀಕರಣ ಮಾಡುವಂತಹ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತರ್ತಿದ್ರು. ಅದನ್ನೇ ಹಂತ ಹಂತವಾಗಿ ಸಿದ್ದರಾಮಯ್ಯನವ್ರ ಸರ್ಕಾರನೂ ಕೂಡ ಮಾಡೋಕ್ಕೆ ಹೊರಟಿದೆ. ಅದರ ಭಾಗವಾಗಿಯೇ PM ಶ್ರೀ ಅಂತ ಅಂದ್ಬಿಟ್ಟು ಒಂದು ಯೋಜನೆ ಇದೆ. ಕೇಂದ್ರ ಸರ್ಕಾರದಿಂದ ಪ್ರಾಥಮಿಕ ಶಾಲೆಗಳಲ್ಲಿ ಕೆಲವು ನಿರ್ದಿಷ್ಟ ಪ್ರಾಥಮಿಕ ಶಾಲೆಗಳನ್ನು ಎಕ್ಸಲೆಂಟ್ ಸ್ಕೂಲ್ಗಳನ್ನ ಮಾಡ್ತೀವಿ ಅಂತೆಲ್ಲ ಹೇಳಿ ಕೇಂದ್ರ ಸರ್ಕಾರ ಅನುದಾನ ಕೊಡುತ್ತೆ. ಆ ಅನುದಾನವನ್ನು ನೀವು ಒಪ್ಕೋತೀರಾ ಅಂತಂದರೆ ಕೇಂದ್ರ ಸರ್ಕಾರದ ಪಠ್ಯವನ್ನು ನೀವು ಒಪ್ಕೋಬೇಕು. ಯಾಕಂದರೆ ವಿಶೇಷವಾಗಿ ಪ್ರಾಥಮಿಕ ಶಿಕ್ಷಣ ರಾಜ್ಯ ಸರ್ಕಾರದ ಸುಪರ್ದಿನಲ್ಲಿ ಬರುತ್ತೆ. ಹಂಗೆ ನೋಡೋದಾದ್ರೆ ಅದು ಪಂಚಾಯಿತಿಗಳ ಸುಪರ್ದಿನಲ್ಲಿರಬೇಕು, ಜಿಲ್ಲಾ ಪಂಚಾಯಿತಿಗಳ ಸುಪರ್ದಲ್ಲಿರಬೇಕು. ಯಾಕಂದರೆ ಪ್ರಾಥಮಿಕ ಶಿಕ್ಷಣ ಆ ಪರಿಸರಕ್ಕೆ ಪ್ರತಿ 20-30 ಕಿಲೋಮೀಟರ್ಗಳಿಗೊಂದ್ಸತಿ ಭಾಷೆ ಬದಲಾಯಿಸುವಂತಹ ನಮ್ಮ ವಿಶಿಷ್ಟ ಸಂಸ್ಕೃತಿ ಇರುವಂಥ ಭಾರತದಲ್ಲಿ, ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಹೀರೋಗಳು ದಕ್ಷಿಣ ಕರ್ನಾಟಕ ಪರಿಚಯವೇ ಇರೋದಿಲ್ಲ. ದಕ್ಷಿಣ ಕರ್ನಾಟಕದಲ್ಲಿ ಏನು ಇಡೀ ಕರ್ನಾಟಕಕ್ಕೆ ನಾವು ಮಾದರಿ ಅನ್ಕೋತೀವಿ, ಉತ್ತರ ಕರ್ನಾಟಕಕ್ಕೆ ಅದು ಯಾವುದೇ ರೀತಿ ಅಸಂಗತ ಅನ್ಸಕ್ಕೆ ಶುರುವಾಗುತ್ತೆ. ಹೀಗಾಗಿ ಪ್ರಾದೇಶಿಕ ಬೇರುಗಳನ್ನು ಇಟ್ಕೊಂಡಿರುವಂಥ ವಿಕೇಂದ್ರೀಕರಣ ಆಗಬೇಕು ಅನ್ನೋ ಪರಿಸ್ಥಿತಿ ಇರಬೇಕಾದ್ರೆ ಅದರ ಬದಲಿಗೆ ಇಡೀ ದೇಶಕ್ಕೇ ಒಂದು ಅನ್ನುವಂತಹ PM ಶ್ರೀ ಯೋಜನೆ ಇದೆ. ಅದರಲ್ಲೂ ಕೂಡ ಬ್ರಾಹ್ಮಣೀಕರಣ, ಹಿಂದುವೀಕರಣದ ಆಶಯಗಳಿರೋ ಪಟ್ಟಿಗಳೇನಿದೆ ಅದನ್ನೇ ಜಾರಿಗೆ ತರ್ತೀವಿ ಅಂತ ಹೊರಟಿದೆ. ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಅತಿ ಗಾಬರಿಯಾಗುವಂಥ ಇನ್ನೊಂದು ಪ್ರಸ್ತಾವನೆಯನ್ನು, ಅನುಷ್ಠಾನವನ್ನು ಆಗಲೇ ಶುರು ಮಾಡಿದ್ದಾರೆ. ಅದರಲ್ಲಿ ಒಂದು ಏನಪ್ಪ ಅಂತಂದರೆ, ಮೊನ್ನೆ ಮಧು ಬಂಗಾರಪ್ಪ ಅವರು ಘೋಷಣೆ ಮಾಡಿದ್ದಾರೆ, 6,000 ಗ್ರಾಮ ಪಂಚಾಯಿತಿಗಳಲ್ಲಿ ನಾವು 6,000 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತಹ ಒಂದು LKGಯಿಂದ ಮೊದಲುಗೊಂಡು 12ನೇ ತರಗತಿಯ ತನಕ ಒಂದೇ ಕಡೆ ಶಿಕ್ಷಣವನ್ನು ಪಡೆಯುವಂತಹ ಅತ್ಯುತ್ಕೃಷ್ಟವಾದಂಥ ನಾವು ಒಂದು ಶಾಲೆಯನ್ನು ಪ್ರಾರಂಭಿಸ್ತೀವಿ. ಖಾಸಗೀಕರಣ ಏನು ನಡೀತಿದೆ ಅದಕ್ಕೆ ಪೈಪೋಟಿ ಹೊಡೆಯೋ ಥರ ಅಪ್ಪ ಅಮ್ಮಂದರೆ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಿಂತ ಈ ಸರ್ಕಾರಿ ಶಾಲೆ ಚೆನ್ನಾಗಿದೆ ಅಂತೇಳಿ ಇಲ್ಲಿಗೆ ಬರಬೇಕು, ಆ ಥರ ನಾವು ಆಕರ್ಷಿಸ್ತೀವಿ. ಮ್ಯಾಗ್ನೆಟ್ ಥರ ಅವ್ರನ್ನ ಆಕರ್ಷಿಸುವಂಥ ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನ ನಾವು ಮಾಡ್ತೀವಿ. ಅತ್ಯುತ್ಕೃಷ್ಟವಾದಂಥ ಶಿಕ್ಷಕರನ್ನು ನಾವಲ್ಲಿ ನಿಯೋಜಿಸ್ತೀವಿ. ಅಂದಾಜು 1,200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಓದೋ ಥರ ಮಾಡ್ತೀವಿ ಅಂತೆಲ್ಲ ದೊಡ್ಡ ಘೋಷಣೆಯನ್ನು ಮಾಡಿಕೊಂಡ್ರು. ತನ್ನಂತೆ ತಾನೇ ಇದರಲ್ಲೇನೂ ಸಮಸ್ಯೆ ಇರಲಿಲ್ಲ. ಆದರೆ ತಮ್ಮ ಪರದೆಯ ಮೇಲೆ ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಹೊರಟಿರುವಂಥ ಒಂದು ಪೈಲಟ್ ಯೋಜನೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಒಂದು ಪೈಲಟ್ ಯೋಜನೆ ರಾಮನಗರ ತಾಲೂಕಿನಲ್ಲಿ ಹೊಂಗನೂರು ಅನ್ನುವ ಕಡೆ ಪ್ರಾರಂಭಿಸುವುದಕ್ಕೆ ಒಂದು ಸುತ್ತೋಲೆ ಹೊರಡಿಸಿರೋದು ತಮ್ಮ ಪರದೆಯ ಮೇಲೆ ಬರುತ್ತೆ, ನೀವು ನೋಡ್ಬೋದು. ಈ ಹೊಂಗನೂರಿನಲ್ಲಿ ಪ್ರಾರಂಭವಾಗುವಂತಹ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಮ್ಯಾಗ್ನೆಟ್ ಸ್ಕೂಲ್ ಅಂತ ಪರಿಗಣಿಸ್ತಾರೆ. ಈ ಮ್ಯಾಗ್ನೆಟ್ ಸ್ಕೂಲು ಸುತ್ತಮುತ್ತಲಿರುವಂಥ ವಿದ್ಯಾರ್ಥಿಗಳನ್ನೆಲ್ಲ ಖಾಸಗಿ ಶಾಲೆಯಿಂದ ಆಕರ್ಷಿಸಬೇಕು. ಆದರೆ ಮುಂದೆ ನೀವು ಓದಿದ್ರೆ ಈ ಮ್ಯಾಗ್ನೆಟ್ ಸ್ಕೂಲು ಖಾಸಗಿ ಶಾಲೆಯಿಂದ ಮಾತ್ರ ಅಲ್ಲ, ಸುತ್ತಮುತ್ತ 6 ಕಿಲೋಮೀಟ್ರ್ ಸುತ್ತಮುತ್ತ ಇರೋವಂಥ ಸರ್ಕಾರಿ ಶಾಲೆಗಳನ್ನೇ ಧ್ವಂಸ ಮಾಡುತ್ತೆ ಅಂತ ಅಂದ್ಬಿಟ್ಟು ಇದರಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಲಾಗಿದೆ. ಯಾಕಂದರೆ ಅದರ ಆದೇಶದಲ್ಲಿ ಹೊಂಗನೂರಿನ ಸುತ್ತಮುತ್ತ 6 ಕಿಲೋಮೀಟ್ರ್ ಸುತ್ತಮುತ್ತಲ ಇರುವ 7 ಸರ್ಕಾರಿ ಶಾಲೆಗಳನ್ನು ಮುಚ್ಚಿ ಅಲ್ಲಿರುವ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನೀವು ಹೊಂಗನೂರು ಕರ್ನಾಟಕ ಪಬ್ಲಿಕ್ ಶಾಲೆಗೆ ಸ್ಥಳಾಂತರಿಸಬೇಕು. ಒಟ್ಟು ಎಷ್ಟು ಜನ ಇರ್ತಾರೆ ಅವರು? ಉದಾಹರಣೆಗೆ ತಮ್ಮ ಪರದೆ ಮೇಲೆ ಅದರ ವಿವರಗಳು ಬರುತ್ತೆ, ನೀವು ನೋಡ್ಬೋದು. ಹೊಂಗನೂರಿನಿಂದ 6 ಕಿಲೋಮೀಟ್ರ್ ದೂರ ಇರೋ ಹೂಡಿಕೆ ಹೊಸಳ್ಳಿನಲ್ಲಿ 77 ವಿದ್ಯಾರ್ಥಿಗಳಿದ್ದಾರೆ. ಆ ಶಾಲೆಯನ್ನು ಮುಚ್ಚಿ ಆ 77 ವಿದ್ಯಾರ್ಥಿಗಳು ಹೊಂಗನೂರಿಗೆ ಬರಬೇಕು. ಕನ್ನಿದೊಡ್ಡಿ ಅನ್ನೋ ಶಾಲೆಯಲ್ಲಿ 82 ವಿದ್ಯಾರ್ಥಿಗಳಿದ್ದಾರೆ, ಅದನ್ನು ಮುಚ್ಚಲು ಬರಬೇಕು. ಇದಕ್ಕಿರೋಂಥ ಒಂದು ತರ್ಕ ಅವ್ರು ಏನು ಹೇಳಿದ್ದಪ್ಪ ಅಂತಂದರೆ, ದೂರದಲ್ಲಿ ಸಣ್ಣ ಪುಟ್ಟ ಗ್ರಾಮದಲ್ಲಿರೋ ಶಾಲೆಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳಿರಬೇಕೋ ಅಷ್ಟಿಲ್ಲ, 10ಕ್ಕಿಂತ ಕಮ್ಮಿ ಇದ್ದಾರೆ, 20ಕ್ಕಿಂತ ಕಮ್ಮಿ ಇದ್ದಾರೆ. ಅಲ್ಲಿ ನೀವು ಇಬ್ಬಿಬ್ಬರು ಉಪಾಧ್ಯಾಯರನ್ನು ಬರೀ 20 ಜನಕ್ಕೆ 10 ಜನಕ್ಕೆ ಮಾಡಿದ್ರೆ ಅದು ಆರ್ಥಿಕ ನಷ್ಟವಾಗುತ್ತೆ, ಉಪಾಧ್ಯಾಯರ ಸದ್ಬಳಕೆ ಆಗುವುದಿಲ್ಲ. ಹೀಗಾಗಿ ಕಡಿಮೆ ದಾಖಲಾತಿ ಇರುವಂತಹ ಶಾಲೆಗಳನ್ನು ಹೆಚ್ಚು ದಾಖಲಾತಿ ಇರುವಂಥ ಶಾಲೆಗಳ ಜೊತೆ ವಿಲೀನಗೊಳಿಸ್ತೀವಿ, ಅಂದರೆ ಒಂದನ್ನು ಮುಚ್ಚಿ ಇನ್ನೊಂದನ್ನು ಉಳಿಸ್ತೀವಿ ಅಂತ. ಅದರ ಪರಿಣಾಮ ಏನಾಗುತ್ತೆ ಅದ್ರ ಬಗ್ಗೆ ನಾವು ಮಾತಾಡೋಣ ಆಮೇಲೆ. ಆದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಇವರು ಅನೌನ್ಸ್ ಮಾಡಬೇಕಾದ್ರೆ ಮಧು ಬಂಗಾರಪ್ಪ ಹೇಳಿದ್ದೇನಪ್ಪ ಅಂದರೆ, ನಾವು ಒಂದು ಸರ್ಕಾರಿ ಶಾಲೆಯನ್ನು ಕೂಡ ಮುಚ್ಚಲ್ಲ ಅಂತ. ಇಲ್ಲೇನು ಮಾಡ್ತಿದ್ದಾರೆ,
ನಾನು ಈಗಾಗಲೇ ನಿಮ್ಗೆ ಸುತ್ತೋಲೆಯನ್ನು ತೋರಿಸಿದಂತೆ 10-20 ವಿದ್ಯಾರ್ಥಿಗಳಲ್ಲ, 77 ವಿದ್ಯಾರ್ಥಿಗಳಿರೋ ಹುಡುಕೆ ಹೊಸಳ್ಳಿ, 82 ವಿದ್ಯಾರ್ಥಿಗಳಿರೋ ಕನ್ನಿದೊಡ್ಡಿ ಶಾಲೆ, 100 ವಿದ್ಯಾರ್ಥಿಗಳಿರೋ ಸಂತೆಮೊಗೇನಹಳ್ಳಿ ಶಾಲೆ, 80 ವಿದ್ಯಾರ್ಥಿಗಳಿರೋ ಸುಣ್ಣಘಟ್ಟ ಶಾಲೆ, ಈ ಎಲ್ಲ ಶಾಲೆ ಒಟ್ಟು ದೂರದಲ್ಲಿರುವಂತಹ 7 ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ಮುಚ್ಚಿ ಅವೆಲ್ಲವನ್ನು ಸಾರಾಸಗಟಾಗಿ ಹೊಂಗನೂರಿಗೆ ನೀವು ಸ್ಥಳಾಂತರಿಸುವುದಕ್ಕೆ ಕೂಡಲೇ ಕ್ರಮವನ್ನು ನೀವು ತೆಗೆದುಕೊಳ್ಳತಕ್ಕದ್ದು. ಅಲ್ಲಿರೋ ವಿದ್ಯಾರ್ಥಿಗಳು, ಅಲ್ಲಿರೋ ಶಾಲಾ ಸರಂಜಾಮುಗಳು, ಬೆಂಚ್ ಸಮೇತ ಎಲ್ಲವನ್ನು ಎತ್ಕೊಂಬಂದು ಹೊಂಗನೂರಿಗೆ ಬರಬೇಕು. ನೀವು ಪೇಪರ್ನಲ್ಲಿ ಮಾಡುವ ವಿಲೀನದಷ್ಟು ಸುಲಭವಾಗಿ ವಿದ್ಯಾರ್ಥಿಗಳು ದೂರದಲ್ಲಿರುವ ಹಳ್ಳಿಯನ್ನು ಬಿಟ್ಟು ಹೊಂಗನೂರಕ್ಕೆ ಬರೋಕ್ಕಾಗುತ್ತಾ? ತುಂಬ ಮುಖ್ಯವಾಗಿ ಭಾರತದಂಥ ಸಂದರ್ಭದಲ್ಲಿ, ಭಾರತದಂಥ ಜಾತಿ ಭೇದ, ಲಿಂಗಭೇದ ಇತ್ಯಾದಿಗಳು ತುಂಬಿ ತುಳುಕುವಂತಹ ಗ್ರಾಮದ ಪರಿಸರದಲ್ಲಿ, ನೀವಿರುವ ಗ್ರಾಮದಲ್ಲೇ ಒಂದು ಅಂಗನವಾಡಿ ಇದ್ದರೆ ಅಪ್ಪ ಅಮ್ಮಂದರು ತಮ್ಮ ಮಕ್ಕಳನ್ನು, ವಿಶೇಷವಾಗಿ ಹೆಣ್ಣುಮಕ್ಕಳನ್ನು ಕಳಿಸ್ತಾರೆ. ನಿಮ್ಮ ಮನೆ ಇರೋಕ್ಕೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರದಲ್ಲೋ ಪ್ರಾಥಮಿಕ ಶಾಲೆನೋ ಅಥವಾ ಹಿರಿಯ ಪ್ರಾಥಮಿಕ ಶಾಲೆನೋ ಇದ್ದರೆ ಮಧ್ಯಾಹ್ನದ ಹೊತ್ತು ಬೆಳಗ್ಗೆ ಹೊತ್ತು ಊಟ ಕಟ್ಕೊಂಡು ಹೋಗ್ಬೋದು, ಹೋಗ್ಬಿಟ್ಟು ವಾಪಸ್ ಬರ್ಬೋದು ಅಂತ ತಮ್ಮ ಮಕ್ಕಳನ್ನು ಕೂಡ ಕಳಿಸ್ತಾರೆ. ವಿಶೇಷವಾಗಿ SC ST OBCಯ ಮನೆ ಮಕ್ಕಳು, ಹೆಣ್ಣುಮಕ್ಕಳು ಹೋಗಿ ಬರ್ತಾರೆ. ದೂರಕ್ಕೆ ನೀವು ಮಾಡಿಬಿಟ್ರೆ, ಮೊದಲನೇದಾಗಿ 7 ಕಿಲೋಮೀಟ್ರ್ ನಡ್ಕೊಂಡು ವಾಪಸ್ ಬರುವಂಥದ್ದು, ಅದು ಹೆಣ್ಣುಮಕ್ಕಳನ್ನು ಕುಗ್ರಾಮಗಳಿಂದ ಪಟ್ಟಣಕ್ಕೆ ಆ ರೀತಿ ಕಳಿಸುವಂಥದ್ದು. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಆ ಥರದ್ದನ್ನು ಫಸ್ಟ್ ಸೌಲಭ್ಯ ಕಟ್ ಮಾಡ್ತಾರೆ, ಅವ್ರ ವಿದ್ಯಾರ್ಜನೆಗೆ ಪೆಟ್ಟು ಬೀಳುತ್ತೆ. ಎರಡನೇದಾಗಿ ಹೋಗಿ ಬರುವುದಕ್ಕೆ ಬಸ್ ಸೌಲಭ್ಯ ಇಲ್ಲ ಅಂತಂದರೆ ವಿದ್ಯಾರ್ಥಿಗಳೇ ಡ್ರಾಪ್ಔಟ್ ಆಗ್ತಾರೆ. ಬರೀ ಬಸ್ ಸೌಲಭ್ಯ ಅಲ್ಲ, ಕನಿಷ್ಠ ಪಕ್ಷ ಹೊಂಗನೂರಿಗೆ ಮಾಡ್ತೀರಾ ಅಂದರೆ ಯಾರ್ಯಾರನ್ನು ನೀವಲ್ಲಿ ಸೇರಿಸ್ಕೊತೀರ ಅವ್ರಿಗೆಲ್ಲ ಒಂದು ಹಾಸ್ಟೆಲ್ ಸೌಲಭ್ಯ ಆದರೂ ಮಾಡಿದ್ರೆ, ಅಲ್ಲೇ ಉಳಿದು ಓದುವಂಥದ್ದಾದರೆ ಆಗ ಖಂಡಿತವಾಗಿ ಶಿಕ್ಷಣದ ಮೇಲೆ ಹೆಚ್ಚು ಒತ್ತು ಕೊಟ್ಟು ಅದರ ಮೇಲೆ ಇನ್ನೂ ಒತ್ತು ಕೊಟ್ಟು ಮಾಡೋದಾದ್ರೆ ಅದು ಒಳ್ಳೆಯದು, ಎಲ್ಲರನ್ನು ಕರ್ಕೊಂಬಂದು ಅಲ್ಲಿ ಸೇರಿಸಿ ಎಲ್ಲ ಮಾಡುವುದಾದರೆ. ಆದರೆ ಹಾಸ್ಟೆಲ್ ಸೌಲಭ್ಯವನ್ನು ಕೊಡೋದಿಲ್ಲ, ಬಸ್ ಸೌಲಭ್ಯಕ್ಕೆ ನಾವು ವ್ಯವಸ್ಥೆ ಮಾಡುತ್ತೇವೆ ಅಂತಾರೆ. ಇವತ್ತು ಎಲ್ಲ KSRTCಗೆ ಇರುವ ಗುರಿ ಏನಂತಂದರೆ, ನೀವು ನಿಮ್ಮ ಡಿಪೋಗಳಲ್ಲಿ ಲಾಭ ತೋರಿಸ್ಬೇಕು ಅಂತ. ನಿಮ್ಮ ಡಿಪೋಗಳಲ್ಲಿ ಲಾಭ ತೋರಿಸ್ಬೇಕು ಅಂತಂದರೆ ಲಾಭ ಥರದ ರೂಟ್ಗಳಲ್ಲಿ ನೀವು ಓಡಾಡಬಾರ್ದು, ಲಾಭ ಥರದ ಸೇವೆಗಳನ್ನು ನೀವು ಕೊಡಬಾರ್ದು ಅಂತ. ಇದನ್ನೆಲ್ಲ ನೀವು ಈಗಾಗಲೇ KSRTCನಲ್ಲಿ ನೀವು ನೋಡ್ತಿದ್ದೀರಿ. ಕೆಂಪು ಬಸ್ಸುಗಳು ವಿಶೇಷವಾಗಿ ಗ್ಯಾರಂಟಿಗಳನ್ನು ಬಂದಾದ ಮೇಲೆ ಇವತ್ತು ಕೆಂಪು ಬಸ್ಸುಗಳಿಗಿಂತ ಜಾಸ್ತಿ ನಿಮಗೆ ಐರಾವತ ಬಸ್ಸುಗಳ ಮೇಲೆ ಹೆಚ್ಚಿಗೆ ದುಡ್ಡು ಖರ್ಚು ಮಾಡ್ತಿದ್ದಾರೆ. ಯಾಕಂದರೆ ಐರಾವತ ಬಸ್ನಲ್ಲಿ ಇದು ಗ್ಯಾರಂಟಿಗಳು ನಡೆಯೋದಿಲ್ಲ ಅಂಥೇಳಿ ಬೇರೆ ಬೇರೆ ಟ್ರಿಪ್ಗಳನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ. ಡಿಮ್ಯಾಂಡ್ ಜಾಸ್ತಿ ಆದಷ್ಟು ಬಸ್ಸುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ದೂರದ ಗ್ರಾಮಗಳಿಗೆ 3-4 ಟ್ರಿಪ್ ಹೊಡಿತಿದ್ದವರು 1-2 ಟ್ರಿಪ್ ಹೊಡಿತಿದ್ದಾರೆ. ವಾರದಲ್ಲಿ 3 ದಿವಸ ಬರೋದೇ ಇಲ್ಲ ಬಸ್ಸುಗಳು ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳು, ಗ್ರಾಮ ಪಂಚಾಯತಿಗಳು ದೊಡ್ಡ ದೂರುಗಳನ್ನು ಕೊಡ್ತಿದ್ದಾರೆ. ಇವೆಲ್ಲವೂ ಕೂಡ ಏನಕ್ಕಾಗ್ತಿದೆ ಅಂತಂದರೆ, KSRTC ಲಾಭ ತೋರಿಸ್ಬೇಕು ಅಂತಂದರೆ ದುಡ್ಡು ಬರುವ ಟ್ರಿಪ್ ಮಾಡಬೇಕು, ದುಡ್ಡು ಬರುವವರಿಗೆ ಸೇವೆ ಕೊಡಬೇಕು, ದುಡ್ಡು ಕೊಡೋವ್ರಿಗೆ ಸೇವೆ ಮಾಡಬೇಕು. ದುಡ್ಡು ಕೊಡೋದ ವಿದ್ಯಾರ್ಥಿಗಳನ್ನ ಹೊತ್ಕೊಂಬರೋರಿಗೆ ಅವ್ರು ಯಾವತ್ತೂ ಕೂಡ ಅವ್ರನ್ನ ಕಂಡ್ರೆ ಅಸಡ್ಡೆನೆ KSRTCಗೆ. ಹೀಗಿರುವಾಗ ಈಗಾಗಲೇ ಇರುವ ಸಂದರ್ಭದಲ್ಲೇ ವಿದ್ಯಾರ್ಥಿಗಳು ಈ ಎಲ್ಲ ಹೆಣಗಾಟಗಳ ಕಾರಣಕ್ಕಾಗಿ ಬಲವಂತದಿಂದ ಶಾಲೆಯಿಂದ ದೂಡಲ್ಪಡ್ತಿರೋಂಥ ಹೊತ್ತಿನಲ್ಲಿ ನೀವು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡಿ ಅಲ್ಲಿ ನಾವು ಶಾಲೆಗಳಿಗೆ ನೋಂದಾವಣೆ ಮಾಡ್ಕೊಳ್ತೀವಿ ಅಂತಂದರೆ ಯಾರಾದರೂ ನಂಬೋ ವಿಷಯ ಇದು? ಈ ಪ್ರಶ್ನೆಗಳನ್ನೆಲ್ಲ ಕೇಳಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ತನ್ನಂತೆ ತಾನೇ ಈ ಎಲ್ಲ ಶಾಲೆಗಳನ್ನು ಉಳಿಸ್ಕೊಂಡು, ಇನ್ಫ್ಯಾಕ್ಟ್ ಭಾರತದ ಪ್ರಾಥಮಿಕ ಶಿಕ್ಷಣದ ಸಾಧನೆಗಳು ಎಲ್ಲಿದೆಯಪ್ಪ ಅಂತಂದರೆ, ಯಾವಾಗ ಪ್ರಾಥಮಿಕ ಮತ್ತು ಪೂರ್ವ ಪ್ರಾಥಮಿಕ ಶಾಲೆಗಳ ಮೇಲೆ ಹೆಚ್ಚು ಒತ್ತು ಕೊಟ್ಟು, ಯಾಕಂದರೆ ಅಲ್ಲಿ ನಾವು ಮಾಡ್ತಿರೋದು ವೆಚ್ಚ ಅಲ್ಲ, ಹೂಡಿಕೆ. ನಮ್ಮ ಭವಿಷ್ಯ ಜನಾಂಗದ ಗುಣಮಟ್ಟದ ಮೇಲೆ, ಶಿಕ್ಷಣದ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಆರೋಗ್ಯದ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ ನೀವು ಮಾಡ್ತಿರೋ ಅಂಥದ್ದು ವೆಚ್ಚ ಅಂತ ಕರೀಬಾರ್ದು, ಭವಿಷ್ಯ ಭಾರತದ ಮೇಲೆ ಮಾಡುತ್ತಿರುವ ಹೂಡಿಕೆ. ನಿಮ್ಮ ಗ್ರಾಮದೊಳಗೆ ಒಂದು ಅಂಗನವಾಡಿ ಇದ್ದರೆ, ಪಕ್ಕದಲ್ಲೇ ಒಂದು ಶಾಲೆ ಇದ್ದರೆ, ನಿಮ್ಮ ಹಳ್ಳಿ ಮಕ್ಕಳೆಲ್ಲ ಅಲ್ಲಿ ಕಲಿಯೋಕ್ಕೆ ಶುರುವಾದರೆ ಭಾರತ ಕಲಿಯುತ್ತೆ, ಭಾವಿ ಭಾರತ ಕಲಿಯುತ್ತೆ. ಭಾವಿ ಭಾರತ ಕುಶಲ ಭಾರತವಾಗುತ್ತೆ, ಭಾವಿ ಭಾರತ ಸುಜ್ಞಾನ ಭಾರತವಾಗುತ್ತೆ. ಆ ಕಾರಣಕ್ಕಾಗಿ ಇದನ್ನು ಹೂಡಿಕೆ ಅಂತ ಮಾಡಬೇಕು, ಭವಿಷ್ಯದ ಹೂಡಿಕೆ ಅಂತೇಳಿ. ಯಾವಾಗ ಆ ರೀತಿ ಹೂಡಿಕೆಗಳನ್ನು ಮಾಡಲಾಗಿದೆ, ಅದರ ಜೊತೆಗೆ ವಿಶೇಷವಾಗಿ ಮಧ್ಯಾಹ್ನದ ಬಿಸಿಯೂಟದ ಕಾರ್ಯಕ್ರಮಗಳು ಬಂತು. ಇವೆರಡೂ ಕಾರಣಗಳಿಗಾಗಿ
ಮೊದಲು ಪ್ರಾಥಮಿಕ ಶಾಲೆಗಳಲ್ಲಿ 10% 20% ಡ್ರಾಪೌಟ್ ಏನಿತ್ತಿರ್ತು ಆ ಡ್ರಾಪೌಟ್ಗಳು ಕಮ್ಮಿ ಆಯಿತು. ಹಾಗೂ ದಾಖಲಾತಿ ಶಾಲೆಗೆ ಸೇರುವವರ ಸಂಖ್ಯೆ ಮೊದಲು ಬರೀ 70-80% ಇದ್ದಿದ್ದು ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 96, 97, 98% ಬಂತು. ಕೇರಳದಂಥ ರಾಜ್ಯಗಳಲ್ಲಿ 100%ಗೆ ಬಂತು. ಅಂದರೆ ನಮ್ಮ ಮಕ್ಕಳು, ಅಂದರೆ ನಮ್ಮ ಭವಿಷ್ಯವನ್ನು, ಅವರ ಗುಣಮಟ್ಟವನ್ನು ಜಾಸ್ತಿ ಮಾಡೋಕ್ಕೆ ನಾವು ಹೂಡಿಕೆ ಮಾಡುವುದಕ್ಕೆ ಹಣವನ್ನು ಹೂಡಿದ್ರಿಂದ ಅದನ್ನು ವೆಚ್ಚ ಅಂತ ಪರಿಗಣಿಸಿದ್ದೀರಾ, ಲಾಭ ಥರದ ವೆಚ್ಚ ಅಂತ ಪರಿಗಣಿಸ್ತೀರಾ, ಅನವಶ್ಯಕ ವೆಚ್ಚ ಅಂತ ಪರಿಗಣಿಸ್ತೀರಾ, ಅತ್ಯಗತ್ಯ ಹೂಡಿಕೆ ಅಂತ ಪರಿಗಣಿಸಿ ನೀವು ಪಕ್ಕದ ಶಾಲೆ, ನೆರೆಹೊರೆ ಶಾಲೆಯನ್ನು ಕಟ್ಟಿದಾಗ ದಾಖಲಾತಿ ಜಾಸ್ತಿ ಆಗಿದೆ. ಒಂದು ಮಟ್ಟಿಗೆ ಹೋಲಿಕೆಯಲ್ಲಿ ಅಕ್ಷರ ಜ್ಞಾನ, ಅಂಕಿ ಸಂಖ್ಯೆಗಳ ಜ್ಞಾನವೂ ಕೂಡ ಮಕ್ಕಳಲ್ಲಿ ಬೆಳೆದಿದೆ. ಹೋಲಿಕೆಯಲ್ಲಿ ಭಾಳ ಗುಣಮಟ್ಟ ಚೀಪಾಗಿದೆ, ಅದು ಬೇರೆ ಪ್ರಶ್ನೆ, ಕಳಪೆಯಾಗಿದೆ. ಆದರೆ ಇದನ್ನು ಗಟ್ಟಿ ಮಾಡಬೇಕು ಅಂದರೆ ನೀವೇನು ಮಾಡಬೇಕಾಗಿತ್ತು? ಏಕೋಪಾಧ್ಯಾಯ ಶಾಲೆಗಳನ್ನು ಕನಿಷ್ಠ 2 ಉಪಾಧ್ಯಾಯರಿರುವ ಶಾಲೆ ಮಾಡಬೇಕು. ಕಟ್ಟಡದಲ್ಲಿ ಇಲ್ದಿರೋವಂಥ ಶಾಲೆಗಳಿಗೆ ಕಟ್ಟಡಗಳನ್ನು ಕೊಡಬೇಕು. ಶೌಚಾಲಯಗಳಿಲ್ದಿರೋ ಶಾಲೆಗಳಿಗೆ ಶೌಚಾಲಯವನ್ನು ಕೊಡಬೇಕು. ನೀವು ಶಾಲಾ ಮೈದಾನ, ಆಟ, ಉಲ್ಲಾಸ, ಪಾಠ ಇವೆಲ್ಲದರಿಂದ ನೀವು ಭವಿಷ್ಯ ಭಾರತವನ್ನು ಕಟ್ಟಬೇಕು. ಅಂದರೆ ಶಿಕ್ಷಣದ ಮೇಲೆ, ಅದಕ್ಕೋಸ್ಕರನೇ ಕೊಠಾರಿ ಆಯೋಗ 1967ರಿಂದ ಹೇಳ್ಕೊಂಬಂದಿದ್ದು, ನಿಮ್ಮ GDPಯ ಕನಿಷ್ಠ 6% ನಿಮ್ಮ ಬಜೆಟ್ಟಿನ ಕನಿಷ್ಠ 10% ಶಿಕ್ಷಣದ ಮೇಲೆ, ನಿಮ್ಮ ಭವಿಷ್ಯದ ಮೇಲೆ ನೀವು ಹೂಡಿಕೆ ಮಾಡಿ. ಆದರೆ ಅದು ಯಾವತ್ತೂ ಕೂಡ GDPಯ 2.5%ಗಿಂತ ಜಾಸ್ತಿ ಆಗಲಿಲ್ಲ. ಹಾಗೂ ಯಾವತ್ತಿಗೂ ಕೂಡ ಬಜೆಟ್ಟಿನ 6%ಗಿಂತ ಜಾಸ್ತಿ ಆಗಲಿಲ್ಲ. ಮೋದಿ ಸರ್ಕಾರ ಬಂದ ಮೇಲೆ ಅದಿನ್ನೂ ಕಡಿಮೆ ಆಗ್ತಾ ಬಂತು. ಈಗ ಆ ವೆಚ್ಚವೇ ಅನಗತ್ಯ ಅಂತ ಮಾಡೋದಕ್ಕೆ, ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು 30,000 ಹಳ್ಳಿ ಇದೆ ಅಂತಂದರೆ 30,000 ಹಳ್ಳಿಗಳಲ್ಲೂ ಕೂಡ ಒಂದು ಪ್ರಾಥಮಿಕ ಶಾಲೆ, ಹಿರಿಯ ಮಾಡ್ತೀವಿ, ಅಲ್ಲೊಂದು 4 ಜನ ಉಪಾಧ್ಯಾಯರು ನೀವು ನೇಮಕ ಮಾಡ್ತೀರಿ ಅಂದರೆ 1,20,000 ಉಪಾಧ್ಯಾಯರನ್ನ ನೇಮಕ ಮಾಡಬೇಕು. ಕಟ್ಟಡವನ್ನು ಕಟ್ಟಬೇಕು ಅಂತಂದರೆ ಒಂದಷ್ಟು ದುಡ್ಡನ್ನು ಖರ್ಚು ಮಾಡಬೇಕು. ಅಷ್ಟು ಖರ್ಚು ಮಾಡೋದನ್ನು ಕಡಿಮೆ ಮಾಡೋ ಉದ್ದೇಶದಿಂದ ಇವತ್ತು ಅದು ಕೇವಲ ಕಿರಿಯ ಪ್ರಾಥಮಿಕ ಶಾಲೆ ಅಲ್ಲ, ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲ, ಹೈಸ್ಕೂಲು, ಕಾಲೇಜು ಎಲ್ಲದರಲ್ಲೂ ಕೂಡ ಏನು ಮಾಡ್ತಿದ್ದಾರೆ? ವಿಲೀನ, 10 ಬದಲು ಅತ್ಯುತ್ತಮವಾದದ್ದು ಒಂದನ್ನು ಮಾಡ್ತೀವಿ, ಇಲ್ಲೇ ಎಲ್ಲವನ್ನು ಕೊಡ್ತೀವಿ, ಎಲ್ಲರನ್ನೂ ಇಲ್ಲಿ ಬಂದು ಸೇರಿಸ್ಬಿಡಿ ಅನ್ನೋ ಥರ ಕೇಳುವುದಕ್ಕೆ ಸೊಂಪಾಗಿ ತಂಪಾಗಿ ಕೇಳುವಂಥದ್ದು. ಆದರೆ ವಾಸ್ತವದಲ್ಲಿ ಏನನ್ನು ಈಗಾಗಲೇ ಕಳಕೊಂಡಿದ್ದಾರೆ, ಶೈಕ್ಷಣಿಕವಾಗಿ ವಂಚಿತರಾಗಿ ಬರ್ತಿದ್ದಾರೆ. ಈ ಬಡತನ ಇತ್ಯಾದಿ ಕಾರಣದಿಂದಾಗಿ ಆ ಮಕ್ಕಳಿಗೆ ಇನ್ನೂ ಶಿಕ್ಷಣವನ್ನು ವಂಚಿಸುವ ನೀತಿಯನ್ನೇ ಜಾರಿಗೆ ತಂದರು. ಇದು 1986ರ ರಾಜೀವ್ ಗಾಂಧಿ ಶಿಕ್ಷಣ ನೀತಿನಲ್ಲಿತ್ತು. ವಿಶೇಷವಾಗಿ 2020ರ ಮೋದಿಯವರ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲೂ ಇದೆ. ಸಿದ್ದರಾಮಯ್ಯನವರ ಸರ್ಕಾರ ಹೆಂಗೆ ಭಿನ್ನವಾಗಬೇಕಾಗಿತ್ತು? ಸಿದ್ದರಾಮಯ್ಯನವ್ರ ಸರ್ಕಾರ ನಾವು ಅದನ್ನೆಲ್ಲ ಮಾಡೋದು ಅನ್ನೋದಾದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾಡಿ. ಆದರೆ ವಿಲೀನ ಮಾಡುವುದಾದರೆ ನೀವು ಕಟ್ಟುತ್ತಿಲ್ಲ, ಕೆಡುತ್ತಿದ್ದೀರಿ. ಯಾಕಂದರೆ ಅದರ ಪರಿಣಾಮದಲ್ಲಿ ಏನಾಗುತ್ತೆ? ಪಕ್ಕದ ಮನೆಯ ಪಕ್ಕದಲ್ಲೋ ಗ್ರಾಮದ ಅಂಚಿನಲ್ಲೋ ಶಾಲೆ ಇಲ್ಲ ಅಂತಂದರೆ ಪ್ರಧಾನವಾಗಿ ಪೆಟ್ಟು ಬೀಳುವುದು SC, ST, OBC ಮತ್ತು ಬಡ ವಿದ್ಯಾರ್ಥಿಗಳು, ಅದರಲ್ಲೂ ಆ ಹೆಣ್ಣು ಮಕ್ಕಳು ಓದನ್ನು ಕಳ್ಕೊತಾರೆ. ಅಂದರೆ ನೀವೇನು ಮಾಡ್ತಿದ್ದೀರಿ? ಮತ್ತೆ ಶಿಕ್ಷಣ ಅನ್ನುವುದು ಕೂಡ ಕುಲೀನರಿಗೆ, ಸಂಪನ್ನರಿಗೆ ಸೀಮಿತವಾಗೋ ಥರದ್ದೇ ಮಾಡ್ತಿದ್ದೀರಿ. ಇದು ನಾನು ಹೇಳ್ತಿರೋದಲ್ಲ. ನಿಮ್ಮ ಪರದೆಯ ಮುಂದೆ ಡಿಸೆಂಬರ್ 1ಕ್ಕೆ ಸಂಸತ್ತಿನಲ್ಲಿ ಶಿಕ್ಷಣದ ವಿಷಯದ ಬಗ್ಗೆ ಪ್ರಶ್ನೆ ಕೇಳಿದಾಗ ಭಾರತ ಸರ್ಕಾರವೇ ಕೊಟ್ಟಿರೋ ಒಂದು ಉತ್ತರ ಇದೆ. ಆ ಉತ್ತರದಲ್ಲಿ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ 2019ರಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯಲ್ಲಿ ಎಷ್ಟೆಷ್ಟು ಡ್ರಾಪ್ಔಟ್ ಆಯಿತು, 2023-24 ಸಾಲಲ್ಲಿ ಎಷ್ಟೆಷ್ಟು ಡ್ರಾಪ್ಔಟ್ ಆಯಿತು ಅಂತೇಳಿ ಒಂದು ಕೋಷ್ಟಕವನ್ನೇ ಕೊಟ್ಟಿದ್ದಾರೆ. ಆ ಕೋಷ್ಟಕದಿಂದ ಕೆಲವು ಅಂಕಿಅಂಶಗಳನ್ನು ಆರಿಸಿ ತಮ್ಮ ಪರದೆಯ ಮುಂದೆ ಒಂದು ಹೋಲಿಕೆಯ ಕೋಷ್ಟಕಾಂಶಗಳನ್ನು, ಅಂದರೆ ಸರ್ಕಾರ ಕೊಟ್ಟಂಥ ವರದಿಯ ಕೋಷ್ಟಕಗಳನ್ನು ತಮ್ಮ ಮುಂದೆ ಆಯ್ದು ಹೆಕ್ಕಿ ತಮ್ಮ ಮುಂದೆ ಇಡ್ತಾ ಇದ್ದೀನಿ, ತಾವು ಗಮನಿಸಬೇಕು. ಉದಾಹರಣೆಗೆ 2019ರಲ್ಲಿ ತಮ್ಮ ಪರದೆ ಮೇಲೆ ಬರುವ ಅಂಕಿಅಂಶವನ್ನು ನೋಡಿ. ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಒಟ್ಟಾರೆ ಭಾರತದಲ್ಲಿ 1.7% ಹುಡುಗರು ಡ್ರಾಪ್ಔಟ್ ಆಗ್ತಿದ್ರು, 1.2% ಹುಡುಗಿಯರು ಡ್ರಾಪ್ಔಟ್ ಆಗ್ತಿದ್ರು. ಸರಾಸರಿ ಡ್ರಾಪ್ಔಟ್ ರೇಟು ಪ್ರಾಥಮಿಕ ಶಾಲೆಗಳಲ್ಲಿ ಕೇವಲ 1.5% ಇತ್ತು. ಅದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ದೇಶದ ಸರಾಸರಿ 1.7 ಇದ್ದರೆ ನಮ್ಮ 2019ರಲ್ಲಿ ಕರ್ನಾಟಕದಲ್ಲಿ ಕೇವಲ 1.4% ಹುಡುಗರು, 0.9 ಅಂದರೆ 1%ಗಿಂತ ಕಡಿಮೆ ಹುಡುಗಿಯರು ಡ್ರಾಪ್ಔಟ್ ಆಗ್ತಾಯಿದ್ರು.
ಇದನ್ನು ನೀವು 2023-24ಕ್ಕೆ ಹೋಲಿಸಿದ್ರೆ ಅಖಿಲ ಭಾರತ ಸರಾಸರಿ ನೀವು ನೋಡಿ 2019ರಲ್ಲಿ ಬರೀ 1.7% ಡ್ರಾಪೌಟ್ ಆಗ್ತಿದ್ರೆ 2024ರಲ್ಲಿ ಅದು 2.1% ಆಯಿತು. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2.2% ಡ್ರಾಪೌಟ್ ಆಗ್ತಿದ್ರೆ 2023ರಲ್ಲಿ 5.2 ಅಂದರೆ 2 ಪಟ್ಟು ಡ್ರಾಪೌಟ್ ಆಯಿತು. 9 ಮತ್ತು 10ನೇ ತರಗತಿಯಲ್ಲಿ ಡ್ರಾಪೌಟ್ ಆಗೋದು ನೀವು ನೋಡಿದ್ರೆ ಅದು ಅಖಿಲ ಭಾರತ ಸರಾಸರಿಯಲ್ಲಿ ಕಡಿಮೆ ಆಗಿದೆ. ಆದರೆ SC STಗಳಿಗೆ ಮತ್ತು OBCಗಳಿಗೆ ಹೋಲಿಸಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗಿದೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಅಂಕಿಅಂಶವನ್ನೇ ನೀವು ಹೇಳೋದಾದರೆ 2019-20ರಿಂದ 2023-24 ತನಕ ಕರ್ನಾಟಕದಲ್ಲಿ BJP ಸರ್ಕಾರ ಇತ್ತು. ಅವರು ಈ ಶಾಲಾ ವಿಲೀನ ಪ್ರಕ್ರಿಯೆಗಳನ್ನು ಅತಿ ದೊಡ್ಡದಲ್ಲಿ ಶುರು ಮಾಡಿದ್ದವರು, ಶಿಕ್ಷಣದ ಮೇಲೆ ವೆಚ್ಚವನ್ನು ಕಡಿಮೆ ಮಾಡಿದ್ದವರು. ಇವೆಲ್ಲ ನಾನು ಮಾಡಲ್ಲ ಅಂತ ನೀವು ಬಂದಿರೋದು ಸಿದ್ದರಾಮಯ್ಯನವ್ರ ಸರ್ಕಾರ. ಆದರೆ BJP ಸರ್ಕಾರ ಮಾಡಿದ್ದಕ್ಕೆ ಪರಿಣಾಮ ಏನಾಯಿತು? ಕೆಲವು ಉದಾಹರಣೆಗಳನ್ನು ನೀವು ನೋಡಿ. 2019ರಲ್ಲಿ ಒಟ್ಟಾರೆ ಕರ್ನಾಟಕಕ್ಕೆ ತೆಗೆದುಕೊಂಡ್ರೆ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಕೇವಲ 1.4% ಮಾತ್ರ ಡ್ರಾಪೌಟ್ ಇದ್ದರೆ 2023-24ರಲ್ಲಿ 1.9% ಆಯಿತು. ಅಂದರೆ ಸುಮಾರು 30% ಹೆಚ್ಚು ಹುಡುಗರು ಡ್ರಾಪೌಟ್ ಆದರು. ಅದಕ್ಕಿಂತ ನೀವು ಕಿವಿಗೊಟ್ಟು ಕೇಳಬೇಕಾಗಿರೋದು 2019 ಸಾಲಿನಲ್ಲೇ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದ ಸರಾಸರಿ ನೋಡಿದ್ರೆ 0.1% ಅಂದರೆ 1%ಗಿಂತ ಕಡಿಮೆ ಹುಡುಗಿಯರು ಡ್ರಾಪೌಟ್ ಆಗ್ತಿದ್ರು. 2023-24ಕ್ಕೆ ಬಂದರೆ 1.5% ಹುಡುಗಿಯರು. ಅಂದರೆ 2019ಕ್ಕೆ ಹೋಲಿಸಿದ್ರೆ 50% ಹೆಚ್ಚು ಹುಡುಗಿಯರು ಡ್ರಾಪೌಟ್ ಆದರು. ಇದನ್ನು SC ST OBC ಅಂತ ಬ್ರೇಕೌಟ್ ಮಾಡಿ ವರದಿ ಕೊಡ್ತಾರೆ. ನೀವು ಅದನ್ನು ಗಮನಿಸಿದ್ರೆ ಎದೆ ಒಡೆಯುವ ಥರ ಇದೆ. ಉದಾಹರಣೆಗೆ 2019ರಲ್ಲಿ ಒಟ್ಟಾರೆ ಕರ್ನಾಟಕದ ಸರಾಸರಿ ಡ್ರಾಪೌಟ್ ರೇಟು ಬರೀ 1.4%. ಆದರೆ SC STಗಳಿಗೆ ಹೋಲಿಸಿದ್ರೆ ಅದು 2019ರಲ್ಲಿ ಬರೀ 1.1%. ಕರ್ನಾಟಕದ ರಾಜ್ಯದ ಸರಾಸರಿಗಿಂತಲೂ ಕಡಿಮೆ ಇತ್ತು SC ST ಹುಡುಗರ ಡ್ರಾಪೌಟ್ ರೇಟು. ಆದರೆ 2023ಕ್ಕೆ ಹೋಲಿಸಿದ್ರೆ 1.1% ಇದ್ದಿದ್ದು 2% ಆಯಿತು. ಅಂದರೆ 100 ಜನ ಬಿಟ್ಟೋಗ್ತಿದ್ದ ಕಡೆ 200 ಜನ ಹುಡುಗರು ಬಿಟ್ಟೋಗೋಕ್ಕೆ ಶುರು ಮಾಡಿದ್ರು. ಇದು SC ಹುಡುಗರ ಕಥೆ. ಆದರೆ ದಲಿತ ಹುಡುಗಿಯರು 2019ರಲ್ಲಿ ಬರೀ 0.7%. ಅಂದರೆ 100 ಜನ ಸೇರಿದ್ರೆ ಹಬ್ಬಬ್ಬ ಅಂದರೆ 7 ಜನ ಬಿಟ್ಟು ಹೋಗ್ತಾ ಇದ್ದರಷ್ಟೇ. ಆದರೆ 2023-24ಕ್ಕೆ ಬಂದರೆ 1.9%. ಅಂದರೆ 200% ಜಾಸ್ತಿ, 2 ಪಟ್ಟು ಹೆಚ್ಚು ಹುಡುಗಿಯರು 2019-24 ನಡುವೆ ಬಿಟ್ಟು ಹೋಗೋಕ್ಕೆ ಶುರುವಾದರು. OBCಗಳನ್ನು ನೀವು ಲೆಕ್ಕ ಹಿಡಿದ್ರೆ, ನಾನು ಬರೀ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಬಗ್ಗೆ ಮಾತಾಡ್ತಾ ಇದ್ದೀನಿ. 2019ರಲ್ಲಿ OBC ಹುಡುಗರು 0.9% ಮಾತ್ರ ಡ್ರಾಪೌಟ್. ಆದರೆ 2023ರಲ್ಲಿ 1.8 ಅಂದರೆ 2 ಪಟ್ಟು ಹುಡುಗರ ಡ್ರಾಪೌಟ್ ಜಾಸ್ತಿ ಆಯಿತು OBC ಹುಡುಗರದು. 2019ರಲ್ಲಿ ಕೇವಲ OBC ಹುಡುಗಿಯರಲ್ಲಿ 0.2%, 0 ಅಂತ ಇಟ್ಕೋಬೋದು, ಅಷ್ಟು % ಜನ ಮಾತ್ರ ಹುಡುಗಿಯರು ಮಾತ್ರ ಡ್ರಾಪೌಟ್ ಆಗ್ತಿದ್ದಾರೆ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ. 2023ರಲ್ಲಿ ಅದು 1.4%. ಅಂದರೆ 0.2 ಇದ್ದಿದ್ದು 1.4% ಅಂತಂದರೆ 700%. ಅಂದರೆ 7 ಪಟ್ಟು. 100ರಲ್ಲಿ 10 ಹುಡುಗಿಯರು OBC ಹುಡುಗಿಯರು ಬಿಟ್ಟು ಹೋಗ್ತಿದ್ರೆ 70 ಹುಡುಗಿಯರು ಬಿಟ್ಟು ಹೋಗ್ತಿದ್ದಾರೆ. 1000ದಲ್ಲಿ ಅಂತ ಇಟ್ಕೊಳ್ರಿ, 1000ದಲ್ಲಿ 70 ಹುಡುಗಿಯರು ಬಿಟ್ಟು ಹೋಗ್ತಿದ್ದಾರೆ ಅಂತಿದ್ರ ಅರ್ಥ. ಅದನ್ನೇ ಹಿರಿಯ ಪ್ರಾಥಮಿಕ ಪಾಠಶಾಲೆಗೂ ಅನ್ವಯಿಸಿ ನೋಡ್ಬೋದು. ಪ್ರೌಢಶಾಲೆಗಳಿಗೆ ಹೋಲಿಸಿದ್ರೆ ನಿಮಗೆ ರಾಷ್ಟ್ರದ ಸರಾಸರಿಗಿಂತಲೂ ಕರ್ನಾಟಕ ಕುಸಿದೋಗಿದೆ. ಉದಾಹರಣೆಗೆ ರಾಷ್ಟ್ರದ ಸರಾಸರಿ 9-10ನೇ ಕ್ಲಾಸನ್ನು ಇಟ್ಕೊಂಡ್ರೆ SC ST ಮಕ್ಕಳು ಅಖಿಲ ಭಾರತ ಮಟ್ಟದಲ್ಲಿ ಪ್ರೌಢಶಾಲೆಯಿಂದ ಡ್ರಾಪೌಟ್ ಆಗ್ತಾ ಇದ್ದಿದ್ದು, ಅಂದರೆ ಹೊರ ಬೀಳ್ತಾ ಇದ್ದಿದ್ದು, ಶಾಲೆ ತೊರೆದು ಹೋಗ್ತಾ ಇದ್ದಿದ್ದು ಬರೀ 15.4%. ಆದರೆ ಕರ್ನಾಟಕದಲ್ಲಿ 24% ಪ್ರೌಢಶಾಲೆ. ಅಖಿಲ ಭಾರತ ಸರಾಸರಿ OBCಗಳು ಪ್ರೌಢಶಾಲೆ ತೊರೆದು ಹೋಗ್ತಾ ಇದ್ದವರ ಸಂಖ್ಯೆ 13.8 ಇದ್ದರೆ ಕರ್ನಾಟಕದ 29.6. ಯಾಕೆ ಹೀಗಾಗ್ತಿದೆ? ಯಾತಕ್ಕೆ ಕಳೆದ 5 ವರ್ಷದಲ್ಲಿ 2019ರಿಂದ 24 ನಡುವೆ ಆ ಪ್ರಮಾಣದಲ್ಲಿ ಶಾಲೆ ತೊರೆಯುವವರ ಸಂಖ್ಯೆ ಯಾತಕ್ಕೆ ಜಾಸ್ತಿ ಆಯಿತು? ಏನು ಅಂಥ ದುರಂತ ಸಂಭವಿಸ್ತು?
ದುರಂತ ಸಂಭವಿಸಿದ್ದೇನಪ್ಪ ಅಂತಂದರೆ ನೆರೆಹೊರೆಯ ಶಾಲೆಗಳನ್ನು ಮುಚ್ಚಲಾಯಿತು. 10 ಜನ 20 ಜನ ಮಾತ್ರ ವಿದ್ಯಾರ್ಥಿಗಳಿದ್ದಾರೆ ಅಂತೇಳಿ ದೊಡ್ಡ ಶಾಲೆಗೆ ವಿಲೀನಗೊಳಿಸಲಾಯಿತು. ವಿಲೀನಗೊಳಿಸಿ ಶಾಲೆ ದೂರ ಆದಾಗ ಫಸ್ಟ್ ಪೆಟ್ಟು ಬಿದ್ದಿದ್ದೆ ದಲಿತ ಹೆಣ್ಣು ಮಕ್ಕಳು, OBC ಹೆಣ್ಣು ಮಕ್ಕಳ ಓದಿನ ಮೇಲೆ. ಅದೇ ಈ ಅಂಕಿಅಂಶಗಳು ಸ್ಪಷ್ಟವಾಗಿ ಕಣ್ಣಿಗೆ ರಾಚುವ ಥರ ಮಧು ಬಂಗಾರಪ್ಪ ಅವರೇ ನಮ್ಮ ಮುಂದೆ ಇಡ್ತಾ ಇದೆ. ಹೀಗಿರಬೇಕಾದ್ರೆ ಯಾರೋ ತಲೆಹರಟೆಗಳು ಹಂಗೆ ಮಾತಾಡ್ತಾರೆ. KPS ಶಾಲೆಯಿಂದ ನಾವು ಒಂದು ಶಾಲೆನೂ ಮುಚ್ತಿಲ್ಲ ಅಂತಿದ್ದೀರಿ. ಹಾಗಾದರೆ ನಿಮ್ಮ ಈ ಸುತ್ತೋಲೆಯ ಅರ್ಥವೇನು? ಯಾತಕ್ಕೆ ಹೊಂಗನೂರಿನ 6 ಕಿಲೋಮೀಟರ್ ಸುತ್ತಮುತ್ತಲೇ ಇರುವ 7 ಶಾಲೆಗಳಲ್ಲಿ, ಒಂದು ಶಾಲೆಯಲ್ಲಿ 100 ಜನ ಇದ್ದಾರೆ, ಮತ್ತೊಂದರಲ್ಲಿ 80 ಜನ ವಿದ್ಯಾರ್ಥಿಗಳಿದ್ದಾರೆ, ಅದನ್ನೆಲ್ಲ ಮುಚ್ಚಿ ಯಾತಕ್ಕೆ ಹೊಂಗನೂರಿಗೆ ತರ್ತಿದ್ದೀರಿ? ಈ 6 ಶಾಲೆಗಳಲ್ಲಿ ಒಟ್ಟು ಓದ್ತಾ ಇರೋ 300 ಜನ ವಿದ್ಯಾರ್ಥಿನಿಯರು ಯಾರಿದ್ದಾರೆ ಅವರ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಹಿನ್ನೆಲೆಗಳ ಬಗ್ಗೆ ಒಂದು ಅಧ್ಯಯನ ಮಾಡಿದ್ದೀರಾ? ಹೊಂಗನೂರಿಂದ ಆ ಹಳ್ಳಿಗಳ ದೂರವನ್ನು ಹೆಂಗೆ ಅವರು ಕ್ರಮಿಸಬೇಕಾಗತ್ತೆ ಅಂತ ಒಂದು ಅಂದಾಜು ಮಾಡಿದ್ದೀರಾ? ಅಲ್ಲಿಯೇ ಶಾಲೆ ಇದ್ದಾಗ ಎಷ್ಟು ದಾಖಲಾತಿ ಆಯಿತು, ಶಾಲೆ ಇಲ್ಲದಿದ್ದಾಗ ಅಲ್ಲಿ ಹಳ್ಳಿಯ ಜನರ ಶಿಕ್ಷಣದ ಪರಿಸ್ಥಿತಿ ಏನಿತ್ತು ಅಂತ ಏನಾದರೂ ಒಂದು ಸರ್ವೆ ಮಾಡಿದ್ದೀರಾ? ಕಣ್ಣಿಗೆ ಕಾಣುತ್ತೆ, ಭವಿಷ್ಯವನ್ನು ನಿರ್ನಾಮ ಮಾಡಿ ವರ್ತಮಾನದಲ್ಲಿ ಏನು ಕಟ್ತೀರಾ ನೀವು? ಇದು ಯಥಾವತ್ ಸಿದ್ದರಾಮಯ್ಯನವರ ಸರ್ಕಾರವೂ ಕೂಡ ಮತ್ತೆ ಸಾಮಾಜಿಕ ನ್ಯಾಯ ಇತ್ಯಾದಿ ಏನೇನೂರು ಮಾತಾಡಿದ್ರು ಕೂಡ ಮತ್ತೆ ಯಥಾ ಪ್ರಕಾರ ಪ್ರಾಥಮಿಕ ಶಿಕ್ಷಣವನ್ನು ಕೂಡ ಕುಲೀನರಿಗೆ, ಮೇಲ್ವರ್ಗದವರಿಗೆ ಮಾತ್ರ ಸೀಮಿತ ಮಾಡಿ, ಏನು ನಮಗೆ ಸಂವಿಧಾನದತ್ತವಾದಂಥ ಮೂಲಭೂತ ಹಕ್ಕಾಗಿ ಶಿಕ್ಷಣವನ್ನು ಕೊಡಲಾಗಿದೆ, ಉನ್ನತ ಗುಣಮಟ್ಟ ಮತ್ತು ಸಮಾನವಾದಂಥ ಶಿಕ್ಷಣ ಏನಿದೆ ಅದನ್ನು ನಿರಾಕರಿಸುವ ಪ್ರಕ್ರಿಯೆಯ ಭಾಗವಾಗಿಯೇ ಇದೆ. ಇದು BJP ಸರ್ಕಾರದ ಯಥಾವತ್ ನಕಲು ಶಿಕ್ಷಣ ನೀತಿ. ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಕತ್ತಿ ಬಿಳಿಯರದಾದರೆ ಮಾತ್ರ ನೋವೇ, ನಮ್ಮವರೇ ಹದ ಹಾಕಿ ತಿವಿದರದು ಹೂವೇ ಅಂತ. BJP ಮಾಡಿದ್ರೆ ಮಾತ್ರ, BJP ಶಾಲೆಗಳನ್ನ ಮುಚ್ಚಿದ್ರೆ ಮಾತ್ರ ನಮ್ಮ ಮಕ್ಕಳು ಬೀದಿಗೆ ಬೀಳೋದಿಲ್ಲ. BJP ಮುಚ್ತಾ ಇದ್ದಾರೆ, ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕು. ಕಾಂಗ್ರೆಸ್ನವ್ರು ಮುಚ್ಚಿದ್ರೆ ಹೆಂಗೆ ಸರಿಯಾಗುತ್ತೆ? ಆದ್ದರಿಂದ ವಿರೋಧ ಬೇಕಾಗಿರುವುದು ಪಕ್ಷಾಧಾರಿತದಲ್ಲಿ ಮಾತ್ರ ಅಲ್ಲ, ನೀತಿ ಮತ್ತು ಮೌಲ್ಯಗಳ ಆಧಾರದಲ್ಲಿ. ನೀತಿ ಮತ್ತು ಮೌಲ್ಯಗಳ ಆಧಾರವನ್ನು ಇಟ್ಟುಕೊಂಡು ನೀವು ಪರಿಶೀಲಿಸುವುದಾದರೆ ಅದರಲ್ಲೂ ಶಾಲಾ ಶಿಕ್ಷಣದ ವಿಷಯಕ್ಕೆ, ಶಿಕ್ಷಣದಲ್ಲಿ ಬೋಧಿಸಬೇಕಾದಂಥ ಮೌಲ್ಯಗಳ ವಿಷಯಕ್ಕೆ, ಶಿಕ್ಷಣದಿಂದ ಭಾರತದ ಭವಿಷ್ಯವನ್ನು ಕಟ್ಟಬೇಕಾಗಿರುವ ದೂರದೃಷ್ಟಿಯನ್ನು ಇಟ್ಟುಕೊಂಡು ನಾವು ಮಾತಾಡುವುದಾದರೆ ಸಿದ್ದರಾಮಯ್ಯನವರ ಸರ್ಕಾರದ ಈ ಶಿಕ್ಷಣ ನೀತಿ BJPಯಷ್ಟೇ ವಿದ್ಯಾರ್ಥಿ ವಿರೋಧಿ, ಬಡವರ ವಿರೋಧಿ, ದಲಿತ ವಿರೋಧಿಯಾಗಿದೆ. ಇದನ್ನು ಕೂಡಲೇ ನಿಲ್ಲಿಸಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಕಟ್ಟುವ ಅಗತ್ಯವಿದೆ ಅಂತ ನನಗನ್ಸುತ್ತೆ. ತಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ.